ಶಂಕರಪ್ಪ ಮತ್ತೆ ಗಂಡಿನ ಕಡೆ ಕರ್ಕೊಂಬಂದಿನಿ ಮತ್ತೆ ಪರಿಚಯ ಮಾಡ್ಕೊಂಬಿಡ್ರಿ. ನೋಡಿ ಶಂಕರಣ್ಣ, ಇವರೇ ಮದುವೆ ಆಗೋ ಹುಡುಗ. ಬೆಂಗಳೂರಾಗೆ ಇಂಜಿನಿಯರ್ ಆಗಿದ್ದಾರೆ, ಚೆನ್ನಾಗದಾರೆ ಕೆಲಸದಾಗಿ. ಈಗ ಅವಾಗ ಹಿಂಗೆ ಊರಿಗೆ ಬಂದು ಹೋಗ್ತಾ ಇರ್ತಾರೆ. ಇವ್ರು ಅವ್ರ ಪಕ್ಕದಾಗಿರೋರು ಅವ್ರ ಅಮ್ಮ, ಅವರು ಅವ್ರ ಪಕ್ಕದಾಗಿರೋರು ಅವ್ರ ಅತ್ತಿಗೆ ಅಮ್ಮ, ಅವ್ರ ಅಣ್ಣ. ಅವರು ಊರಾಗೆ ಇರ್ತಾರೆ, ಅಜ್ಜಿ ಜೊತೆ ಊರಾಗ ಅದಾರ ಅವ್ರ ಅಣ್ಣ ಅತ್ತಿಗೆ ಅಮ್ಮ. ಇನ್ನು ಈ ಅಪ್ಪ ಬೆಂಗ್ಳೂರಾಗ ಇರ್ತದೆ ಕೆಲಸ ಮಾಡ್ಕೊಂತ, ಅವಾಗ ಊರಿಗೆ ಬಂದು ಹೋಗ್ತಾ ಇರ್ತತಿ. ಇನ್ನು ಅವ್ರ ತಂದೆ ಇಲ್ಲ ಪಾಪ, ತುಂಬ ಬೇಗನೆ ಶಿವಂಪಾದ ಸೇರ್ಕೊಂಬಿಟ್ರಂತೆ. ಇನ್ನು ಇಷ್ಟೇ ಜನ ಮನೆಗಿರೋದು. ಒಂದು ಅವ್ರ ಮಗ ಐತೆ, ಮಗು ಒಂದು ಐತೆ, ಆಟಯ್ಯ. ಓ ಹೌದಾ, ಸರಿ. ನಮಸ್ಕಾರ ಕಣ್ರಪ್ಪ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಅಜ್ಜಿ, ಹುಡುಗಿ ಮನೆಯವರು ಎಲ್ಲ ಗೊತ್ತೈತಲ್ಲ, ಪರಿಚಯ ಮಾಡ್ಕೊಡೋಣ. ಗೊತ್ತಾಗಲ್ಲಪ್ಪ. ಆದ್ರೂ ಒಂದ್ಸಲ ಹೇಳ್ತ ನೋಡು. ಇವರು ಅವ್ರ ಪಕ್ಕದ ಮನೆಯವ್ರು ಗುಂಡಜ್ಜಿ ಅಂತ ಹೇಳ್ಬಿಟ್ಟು, ಅವ್ರ ಪಕ್ಕದಾಗಿರೋರು ಹುಡುಗಿ ಅಮ್ಮ, ಅವ್ರ ಪಕ್ಕದಾಗಿರೋರು ಅವರು ಹುಡುಗಿ ತಂದೆ. ಆಮೇಲೆ ಅವರು ಈ ಗುಂಡಜ್ಜಿ ಇದಾರಲ್ಲ, ಅವ್ರ ಗಂಡ. ಇಲ್ಲೇ ಅಕ್ಕಪಕ್ಕದವ್ರ ಮನೆಯವರು. ನಮಸ್ಕಾರ ಕಣ್ರಮ್ಮ. ಓ ನಮಸ್ಕಾರ. ಓ ನಮಸ್ಕಾರ. ಇದೇನು ಜಲಜ, ಈ ಅಮ್ಮ ಈ ಸಲ ಹೇಳ್ತಾಳೆ ನಮಸ್ಕಾರನ. ನಾನು ಹೇಳಿದ್ ಒಂದೇ ಕಿತ್ತ ನಮಸ್ಕಾರ, ಈ ಅಮ್ಮ ನೋಡಿದ್ರೆ 3 ಕಿತ್ತ ಹೇಳ್ತಾಳೆ. ಹೌದ್ ಕಣಜಿ, ಒಂದ್ ಕಿತ ಇರು, ನಾನು ನಮಸ್ಕಾರ ಅಂತೀನಿ ನೋಡೋಣ, ಮತ್ತೇನಾರ ಹಂಗೆ ಅಂತಾರ ಅಂತಂದು. ಓ ನಮಸ್ಕಾರ ಕಣ್ರಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ ನೀನ್ ಏನು ಮಾತಾಡ್ಬೇಡ, ಸುಮ್ಕಿರಮ್ಮ, ನಾನು ಎಲ್ಲ ಮಾತಾಡ್ತೀನಿ. ಇದೇನ್ ಗುಂಡಜ್ಜಿ, ಈ ಅಮ್ಮ 1 ಕಿತ ನಮಸ್ಕಾರ ಹೇಳಿದ್ರು 10 ಕಿತ ನಮಸ್ಕಾರ ತಿರುಗಿಸಿ ಹೇಳ್ತಾಳೆ. ನನಗೂ ಅದೇ ಆಶ್ಚರ್ಯ ಆಗಿದ್ದು. ಯಾರು ಗಾಬರಿ ಮಾಡ್ಕೋಬೇಡ್ರಿ, ನಮ್ಮಮ್ಮ ಸ್ವಲ್ಪ ಹಂಗೇನೆ. ಅವರು ಒಂದು ಮಾತನ್ನ ಒಂದು 5-6 ಸಲ ನಂತರ ರಿಪೀಟ್ ಮಾಡ್ತಾರೆ. ಹಂಗೆ ಅವರು ಏನೇ ಮಾತಾಡಿದ್ರು ಆಟೆಯ, ಹಂಗಂತ ಎಲ್ಲ ಮಾತನ್ನು ಹೇಳಲ್ಲ. ಒಂದೊಂದು ಮಾತು ಮನಸ್ಸಿಗೆ ಇಷ್ಟ ಆದವನ ಸುಮ್ಮನೆ ಒಂದು 5-10 ಸಲಿನಾದ್ರೂ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಏನು ತಪ್ಪು ತಿಳ್ಕೊಬೇಡ್ರಿ, ಅವ್ರು ಹಂಗೇನೆ. ಹೌದೇನಮ್ಮ, ನಾನೆಲ್ಲ ಗಾಬರಿ ಆಗ್ಬಿಟ್ಟೆ, ಇವ್ರಿಗೆ ಏನಾರ ಆತ ಏನ ಅಂತಂದು. ಅಂಥದ್ದೇನಿಲ್ಲ, ನಮ್ಮಮ್ಮ ಸ್ವಲ್ಪ ಹಂಗೇನೆ. ಅವರು ಅವಾಗವಾಗ ಹಿಂಗೆ ಮಾತಾಡ್ತಾ ಇರ್ತಾರೆ. ಅವ್ರು ಚಿಕ್ಕಂದಿನಿಂದನೂ ಹಿಂಗೆ ಅಂತೆ, ಹಂಗಾಗಿ ಈಗ ಸ್ವಲ್ಪ ಕಡಿಮೆ ಆಗೈತಿ. ಮೊದ್ಲು ಇದಕ್ಕಿಂತ ಜಾಸ್ತಿ ಇತ್ತು. ಅಯ್ಯೋ, ಅಂತ ಕಾಯಿಲೆಗಿಲ್ಲ ಅಂತದೇನು ಏನಿಲ್ಲ, ಆರೋಗ್ಯವಾಗದಾರ ಅವರು. ಏನಂದ್ರೆ ಅವ್ರದ್ದು ಹಿಂಗೆ ಮಾತಿಂದ ಹಿಂಗೆ ಒಂದ್ ಮಾತನ್ನು ಒಂದು 10 ಸಲ ಇಲ್ಲ ಒಂದು 4-5 ಸಲಿನಾದ್ರೂ ಹೇಳೋ ರೂಢಿ ಅವರಿಗೆ. ಹಂಗಾಗಿ ಅದು ಅಭ್ಯಾಸ ಆಗ್ಬಿಟ್ಟತ್ ಅಷ್ಟೇ. ಆತರ ಅವರಿಗೆ ಕಾಯಿಲೆ ಅನ್ನೋದು ಏನಿಲ್ಲ. ಓ ಹಂಗೆ. ಸರಿ. ಮತ್ತೆ ಅಜ್ಜಿಯರ ಹತ್ರ ಏನ್ ಮಾತಾಡಿದ್ರು ಮತ್ತೆ ಅವರು ವಾಪಸ್ ಒಂದು 5-10 ಸಲಿನಾದ್ರೂ ಅದನ್ನೇ ಹೇಳ್ತಾರೆ. ಹಂಗೇನೆ. ಆದ್ರೆ ಅವರು ಎಲ್ಲ ಮಾತುಗಳು ನಂಗೆ ಅನ್ನಲ್ಲ, ಇವನ ಇಷ್ಟವಾದ ಮಾತುಗಳು ಮಾತ್ರ ಹಂಗ ಅಂತಾರ ಅಷ್ಟೇ. ಓ ಹಂಗೆ. ಸರಿ. ಮತ್ತೆ ಹುಡುಗ ಏನ್ ಮಾಡ್ಕೊಂಡನೆ, ಹೆಸರೇನು? ಹುಡುಗನ ಹೆಸರು ವಿನಯ್ ಅಂತ. ತುಂಬಾ ಒಳ್ಳೆಯವನು, ತುಂಬಾ ನಾಚಿಕೆ ಸ್ವಭಾವದನು, ಜಾಸ್ತಿ ಯಾರ ಹತ್ರನೂ ಮಾತಾಡಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡದನೆ. ನಮ್ಮ ಜೊತೆ ಇಲ್ಲ, ಬೆಂಗಳೂರಾಗ ಅದನ್ನ ಅವ್ನು ಕೆಲಸ ಮಾಡ್ಕೊಂಡು. ಇನ್ನೇನು ಅವಾಗ ರಜೆ ಇದ್ದಾಗ ಹಿಂಗೆ ಹಬ್ಬಗಳಿಗೆ ಊರಿಗೆ ಬಂದು ಹೋಗ್ತಾ ಇರ್ತಾನೆ. ಇನ್ನು ನಾನು, ನನ್ನ ಹೆಂಡತಿ, ನಮ್ಮಮ್ಮ, ನನ್ನೊಂದು ಮಗು ಐತಿ. ಇಷ್ಟೇ ಜನ ನಾವು ನಮ್ಮ ಮನೆಗಿರೋದು. ಮತ್ತೆ ಬಸಣ್ಣ ಹೇಳ್ದಂಗೆ ನಮ್ಮ ತಂದೆಯವ್ರು ಇಲ್ಲ. ಮನೆ ಕಡೆ ಎಲ್ಲ ಚೆನ್ನಾಗಿ ಐತಿ. 4-5 ಎಕರೆ ತೋಟ ಐತಿ. ಅದನ್ನ ನೋಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಿಮ್ಮ ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಸಣ್ಣ ಹೇಳಿದ್ಕೆ ಚೆನ್ನಾಗೈತಿ ಹುಡುಗಿ ಅಂದಕ್ಕೆ ನಮ್ಮ ಮನಸ್ಸಿಗೆ ಇಷ್ಟ ಆದ್ರೆ ನೋಡ್ತೀವಿ. ನಮ್ಮ ಹುಡುಗಿಗೆ ಇಷ್ಟ ಆಗ್ಬೇಕಲ್ಲ, ನೋಡೋಣ, ಕರೆಸ್ರಿ ಮತ್ತೆ ಹುಡುಗಿನ. ನಿಮ್ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ, ಮತ್ತೆ ನಮ್ಮ ಬಗ್ಗೆನೂ ಗೊತ್ತಾಗಬೇಕಲ್ಲ. ನಮ್ಮ ಹುಡುಗಿ ಒಬ್ಳೆ ಮಗಳು, ಇವನು ಗಂಡ ಹೆಂಡತಿಗೆ ಇಬ್ರಿಗೂ ಒಬ್ಳೆ ಮಗಳು. ಗಂಡು ಮಕ್ಳಂತ ಯಾರು ಇಲ್ಲ. ಚಂದವಾಗಿ ಸುಖವಾಗಿ ರಾಣಿ ತರ ಸಾಕಿದ್ದಾರೆ, ಬೆಳೆಸಿದ್ದಾರೆ. ಇವನು ಕೊರತೆ ಆಗಿಲ್ದಂಗೆ ಒಬ್ಳೆ ಮಗಳು ಅಂತಂದು ತುಂಬಾ ಮುದ್ದು ಮಾಡಿ ಬೆಳೆಸಿದ್ದಾರೆ. ಚೆನ್ನಾಗಿ ಓದ್ಕೊಂಡಾಳೆ. ಯೋಟ ಓದಿದಾಳೆ. ಯೋಟಿ ಅಮ್ಮಯ್ಯ ಓದಿರೋದವಳು. ಬಿ.ಕಾಮ್ ಓದಿದಾಳೆ. ನಮಗೂ ಓದಿರೋ ಹುಡುಗಿ, ಚೆನ್ನಾಗಿ ಎಲ್ಲದು ಹೊಂದ್ಕೊಂಡು ಹೋಗೋ ಹುಡುಗಿನೇ ನಮಗೂ ಬೇಕಾಗಿರೋದು. ಹಂಗೆ ಚೆನ್ನಾಗಿ ಓದ್ಕೊಂಡತಿ ಅಂತಲ್ಲ ಮತ್ತೆ ಬಸಣ್ಣ, ಅದಕ್ಕೆ ಬಂದ್ವಿ ಮತ್ತೆ ನೋಡ್ಕೊಂಡು ಹೋಗೋಣ ಅಂತಂದು. ಒಳ್ಳೆ ಸಂಬಂಧ, ಒಳ್ಳೆ ಜನ ಅಂತ ಅಂದರು. ಹಂಗಾಗಿ ಬಂದ್ವಿ. ಹುಡುಗಿನ ನೋಡೋಣ, ಕರೆಸ್ರಣ ಹುಡುಗಿನ ನೋಡೋಣ. ಹಂಗಲ್ಲ, ನಮ್ಮ ಹುಡುಗ ಅವಾಗ್ಲಿಂದ ಕಾಯ್ಕೊಂಡು ಕುತ್ಕೊಂಡಾನೆ ಹುಡುಗಿ ಯಾವಾಗ ಬರ್ತತಿ ಅಂತಂದು, ಅದಕ್ಕೆ ಹೇಳಿದ್ದಷ್ಟೇ. ಅಯ್ಯೋ ಹಂಗೇನಿಲ್ಲ, ಹುಡುಗಿ ನೋಡೋಣ ಅಂತಾನೆ ಬಂದಿರೋದಲ್ವಾ, ಸ್ವಲ್ಪ ಬೇಗ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ.
ಬರ್ತದ ಹುಡುಗಿ. ಅಮ್ಮಯ್ಯ ಏ ಸುಶೀಲಮ್ಮ ಕರ್ಕೊಂಬಾರಿ ಅಮ್ಮಯ್ಯ ಹುಡುಗಿನ. ನೋಡ್ರಪ್ಪ ನಮ್ಮ ಹುಡುಗಿ ಬಂತು, ಚೆನ್ನಾಗಿ ನೋಡಿ ಕಣ್ ತುಂಬಿಸ್ಕೇಳ್ರಿ. ಬಾ ಬಾರವ ತಗಂಬ ಎಲ್ರಿಗೂ ಕೊಡ್ ಬಾ. ಸುಶೀಲಕ್ಕ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅವ್ರ ಎದುರಿಗೆ ಹೋಗೋಕೆ. ಅಚ್ಚು ಇವನು ಆಗಲ್ಲ ಹೋಗವ, ಅದೆಲ್ಲ ಹಂಗೇನೆ ವಾಸ್ತವಿಗೆ ಭಯ ಅನಿಸ್ತತಿ. ಹೋಗಿ ಇವನು ಆಗಲ್ಲ, ಅವ್ರಿಗೆಲ್ಲರಿಗೂ ಕೊಟ್ಟು ಹುಡುಗ ಅಲ್ಲೇ ಕುತ್ಕೊಂಡ ನೋಡು. ಇವನ್ ಸುಂದರವಾಗದ ಹುಡುಗ, ಒಂದಿಟ್ಟು ಕಣ್ ಬಿಟ್ಟು ನೋಡು. ನಿನ್ಗೆ ಇಷ್ಟ ಆಕತಿ. ಒಂದಿಟ್ಟು ಹೋಗಿ ನೋಡಿ ಜ್ಯೂಸ್ ಎಲ್ಲರಿಗೂ ಕೊಟ್ಟು ಬಾ. ಅಕ್ಕ ಅಯ್ಯೋ ಅತ್ತೆ ಈಗ ಅಮ್ಮ ನೋಡಿದ್ರು ಬೈತಾರೆ. ಹೋಗು ಹೋಗು. ಯಾಕಮ್ಮ ರಚನಾ ಬಾ ಬಾ. ನಮ್ಮ ಹುಡುಗಿಗೆ ಸ್ವಲ್ಪ ಭಯ ಇದೇ ಹೊಸದಲ್ವಾ, ಮೊದಲನೇ ಕಿತ ಹಿಂಗೆ ಒಂದು ಹಿಂಗೆ ಹುಡುಗನ ಕುಟುಂಬದ ಎದುರಿಗೆ ಬರ್ತಾ ಇರೋದು ಮೊದಲನೇ ಕಿತ ಅಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಭಯ ಪಟ್ಕೊಂತಾಳೆ. ರಚ್ಚು ಬಾ ಬಾ. ನಮ್ಮ ಹುಡುಗಿ ಹೆಸರು ರಚನಾ ಅಂತ. ನಾವೆಲ್ಲರೂ ಪ್ರೀತಿಯಿಂದ ರಚ್ಚು ರಚ್ಚು ಅಂತ ಕರಿತೀವಿ. ವಾವ್, ರಚನಾ ಅಂತನಾ? ತುಂಬಾ ಚೆನ್ನಾಗಿದೆ ಹೆಸರು. ಬರೀ ಹೆಸರು ಅಷ್ಟೇನಾ, ಹುಡುಗಿನ ಚೆನ್ನಾಗಿದ್ದಾಳ? ಅದೆಲ್ಲ ಹೇಗೆ ಹೇಳಕ್ಕಾಗುತ್ತೆ ಅಜ್ಜಿ, ಹಿರ್ರಿ ನಾನಿನ ಇವಾಗಿನ ನೋಡ್ತಾ ಇದ್ದೀನಿ. ಓಹೋ ಹುಡುಗ ಬಾರಿ ಜೋರದಾನೆ. ಎಷ್ಟೇ ಆದ್ರೂ ಸಿಟಿಗೆ ಬೆಳೆದಿರೋ ಹುಡುಗ ಮತ್ ಜೋರ್ ಇದ್ದೇ ಇರ್ತಾನೆ. ಮತ್ತೆ ಹುಡುಗಗೆ ನಾಚಿಕೆ ಸ್ವಭಾವ, ಯಾರ ಹತ್ರನೂ ಮಾತಾಡಕ್ಕಿಲ್ಲ ಅಂತ ಅಂದ್ರು. ಹಂಗೇನಿಲ್ಲ, ಅಷ್ಟೊಂದು ನಾಚಿಕೆ ಅಂತ ಏನಲ್ಲ, ಮಾತಾಡ್ತಾನೆ. ರಚ್ಚು ಬಾರಮ್ಮ, ಯಾಕೆ ನಿಂತ್ಕೊಂಡ್ಯಾ? ಕೊಡ್ ಬಾ. ವಾ ಹುಡುಗಿ ಸಂದಗವಳೆ, ವಾ ಹುಡುಗಿ ಸಂದಗವಳೆ, ಓ ಹುಡುಗಿ ಸಂದಗವಳೆ. ಅಮ್ಮ ಸುಮ್ ಕುತ್ಕೊಳ್ಳಮ್ಮ. ರಚನಾ ಗಾಬರಿ ಆಗ್ಬೇಡ, ಅವರು ಹಂಗೇನೆ ಒಂದ್ ಮಾತನ್ನ ಒಂದ್ 3 ಕಿತ 4 ಕಿತ ಹೇಳ್ತಾರೆ. ಅವರ ಸ್ವಭಾವನೆ ಹಂಗೆ. ಕೊಡ್ ಕೊಡ್ ಹುಡುಗ ಕೊಡು ಜ್ಯೂಸ್. ಬೇಡ ಅಜ್ಜಿ, ನಾನು ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ. ಬೇಡ, ಪರವಾಗಿಲ್ಲ. ಅಯ್ಯೋ ಇರ್ಲಿ ತಗೊಳಪ್ಪ, ಚೆನ್ನಾಗಿ ಮಾಡಿದ್ರೆ ನಮ್ಮ ಹುಡುಗಿನೇ ಮಾಡಿರೋದು ತಗ. ಓ ಹೌದಾ, ಇವ್ರೇನೋ ಮಾಡಿರೋದು? ಓ ಹಂಗಾದ್ರೆ ತಗೊಂತೀನಿ. ಥ್ಯಾಂಕ್ ಯು. ಏನಮ್ಮ ರಚ್ಚು, ಚೆಂಡೆತ್ತಿ ಒಂದಿಟ್ಟು ಹುಡುಗನ್ ನೋಡು. ಆಮೇಲೆ ನೋಡ್ಲಿಲ್ಲ ಬಸಣ್ಣ ನಾನು ಸರಿಯಾಗಿ ಅಂತ ಅನ್ಬೇಡ, ಒಂದಿಟ್ಟು ಕರೆಕ್ಟಾಗಿ ನೋಡು. ನೋಡ್ತಾ ತಗೋ. ಈಗಲೇ ಪಾಪ ಅವಳಿಗೆ ಎಲ್ಲರಿದ್ರಿಗೂ ಮುಜುಗರ ಆಗತ್ತರ ಮಾತಾಡ್ತೀಯ. ನೋಡ್ತಾಳೆ ಬಿಡು. ಹಂಗಲ್ ಕಣ್ಕೊಂಡಜ್ಜಿ, ಮತ್ ನಾನು ಸರಿಯಾಗಿ ನೋಡ್ಲಿಲ್ಲ ಹುಡುಗ ಹಂಗೆ ಹಿಂಗೆ ಅಂತಾಳ. ಆಮೇಲೆ ಸಿಕ್ಕ ಮೇಲೆ ಅದಕ್ಕೆ ಇವಾಗ್ಲೇ ಸರಿಯಾಗಿ ನೋಡು ಅಂತ ಹೇಳ್ದೆ. ಹಂಗೇನಿಲ್ಲ. ಅಯ್ಯಯ್ಯ, ನಾಚ್ಕೊಳ್ಳೋದು ನೋಡು, ನಾಚಿಕೆ. ಅಪ್ಪ ನೀವು ತಗೊಳ್ಳಿ. ಓ ನನಗೆ ಬ್ಯಾಡ್ ಕಣವ ಜ್ಯೂಸ್, ಗೊತ್ತಲ್ಲ ನಾನು ಶುಗರ್ ಕುಡಿಯಕ್ಕಿಲ್ಲ ಅಂತಂದು. ಬ್ಯಾಡ್, ರಂಗಜ್ಜಿ ಕೊಡು. ಅಕ್ಕ ನೀನ್ ತಗೋ. ಬ್ಯಾಡ್ ಕಣೆ ಪುಟ್ಟಿ. ಏನ್ ರಚ್ಚು ಈ ಹೆಂಗದ ಹುಡುಗ? ರಚ್ಚು ಹುಡುಗಂತ್ರು ಭಾರಿ ಚೆನ್ನಾಗದಂಗ ಕಣೆ, ನನಗಂತೂ ಭಾಳ ಇಷ್ಟ ಆಯ್ತು. ನಿನಗೆ ಇವಳು ಮಾಡಿಸಿದ ಜೋಡಿ ನಿನಗೇನನ್ಸ್ತು? ಹ್ಞೂ ಅಕ್ಕ ಚೆನ್ನಾಗಿದ್ದಾರೆ. ಓ ಹಂಗಾದ್ರೆ ನಿನ್ಗೂ ಇಷ್ಟ ಆಗೈತೆ? ಹ್ಞೂ. ಓ ಹಂಗಾದ್ರೆ ಮಾತುಕತೆ ಶುರು ಮಾಡದೆ. ನನಗೆ ಹುಡುಗಿಗೆ ನೀನ್ ತುಂಬಾ ಇಷ್ಟ ಆಗಿದೆಯಾ ಅನಿಸ್ತು. ಅವ್ನ ಮುಖದಲ್ಲಿ ನಗು ನೋಡಿದ್ರೆ ಗೊತ್ತಾಗ್ತೈತಿ. ಹೋಗಕ್ಕ. ಏ ರಚ್ಚು ನಿತ್ಕೊಳ್ಳಿ. ಏನ್ರಪ್ಪ ನಮ್ಮ ಹುಡುಗಿ ಇಷ್ಟ ಆದ್ಲೆ? ಏನಪ್ಪ ಮದ್ವೆಗ ಹುಡುಗ ನಮ್ಮ ಹುಡುಗಿ ಇಷ್ಟ ಆತ? ಓ ನನ್ಗಂತೂ ಭಾಳ ಇಷ್ಟ ಆತು. ಓ ನನ್ಗಂತೂ ಭಾಳ ಇಷ್ಟ ಆತು. ಓ ನನ್ಗಂತೂ ಭಾಳ ಇಷ್ಟ ಆತು. ನಿಮ್ಗೇನ ಇಷ್ಟ ಆತು? ಹುಡುಗನ ಇಷ್ಟ ಅಂತ ಹೇಳ್ಬೇಕಲ್ಲ, ಮದ್ವೆ ಆಗಾನ ಹುಡುಕ್ತಾನೆ. ಅಯ್ಯೋ ಅವ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಅವನಿಗೆ ಹುಡುಗಿ ಇಷ್ಟ ಆಗಿದೆ ಅಂತ ಅನಿಸ್ತೈತಿ. ಏನೋ ವಿನಯ್, ಹುಡುಗಿ ಇಷ್ಟ ಆಯ್ತಾ? ಹ್ಞೂ ಅಣ್ಣ, ನನಗೆ ಹುಡುಗಿ ತುಂಬ ಇಷ್ಟ ಆದ್ರು, ಆದರೆ ನಾನು ಅವರಿಗೆ ಇಷ್ಟ ಆದ್ನ ಇಲ್ಲ ಅಂತ ಒಂದ್ಸಲ ಕೇಳ್ಬಿಡಿ. ನಮಗೆಲ್ಲ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಗೇನೋ ಒಪ್ಪಿಗೆ ಇದೆ ಮುಂದುವರಿಯೋದಿಕ್ಕೆ. ನೀವೇನಂತೀರಾ? ನಿಮ್ಗೆ ಇಷ್ಟ ಆದ್ನ ಇಲ್ಲ ನಮ್ಮ ಹುಡುಗ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಮುಂದುವರಿಯೋದಿಕ್ಕೆ. ಏನಪ್ಪ ಶಂಕರಪ್ಪ, ಜಲ್ಜಮ್ಮ, ಏನ್ ಮತ್ತೆ ಹುಡುಗ ಇಷ್ಟ ಆದ್ನ ಹೆಂಗ್ ಮತ್ತೆ? ಇಷ್ಟ ಆದ್ರು ಕಣಕ್ಕ, ಮನೆ ಕಡೆ ಎಲ್ಲ ಚೆನ್ನಾಗದರೆ, ಹುಡುಗ ಕೆಲಸದಾಗದಾನೆ, ಒಳ್ಳೆನು ಚೆನ್ನಾಗದರೆ. ನಮ್ಮ ಹುಡುಗಿಗೆ ಇಷ್ಟ ಆಯ್ತು ಅಂದರೆ ನಮ್ದೇನು ತೊಂದ್ರೆ ಇಲ್ಲ, ಮುಂದುವರಿಬೋದು. ಕಣಜ್ಜಿ, ನನಗೂ ಇಷ್ಟ ಆಯ್ತು. ಒಳ್ಳೆ ಸಂಬಂಧನೇ ಬಸಣ್ಣ ಹೇಳಿತ್ತು, ಒಳ್ಳೆ ಜನ ಅಂತಂದು. ಹುಡುಗನು ಚೆನ್ನಾಗವನಿ, ಕೆಲ್ಸದಾಗದನಿ. ನನಗೂ ಇಷ್ಟ ಆಯ್ತು. ನಮ್ಮ ಹುಡುಗಿನ ಒಂದು ಕಿತ ಕೇಳೋಣ, ಅವಳು ಏನಂತಾಳ ಅದ್ರ ಮೇಲೆ ಮುಂದುವರಿಯೋಣ. ಕುಟುಂಬ ಒಪ್ಪಿಗೆಂದ ಆತು, ಹುಡುಗನ ಒಪ್ಪಿಗೆಂದ ಆತು. ಇನ್ನೇನು ಹುಡುಗಿದೊಂದು ಮಾತು ಕೇಳ್ಬಿಡೋಣ. ರಚನಾ ಬಾರವ. ರಚ್ಚು ಬಾರೆ. ರಚ್ಚು ಹೇಳವ, ನಿನಗೆ ಹುಡುಗ ಒಪ್ಪಿಗೆನವ? ಹುಡುಗಿಗೆ ನೀನು ಒಪ್ಪಿಗೆ ಆಗಿದ್ಯಾ? ಹುಡುಗನ ಮನೆಯವರು ಎಲ್ಲರಿಗೂ ಒಪ್ಪಿಗೆ ಆಗಿದ್ಯಾ? ಈಗ ನಿನ್ನ ಒಪ್ಪಿಗೆನೆ ಮುಂದಿರೋದು. ನೀನು ಅಂದ್ರೆ ಮುಂದುವರಿಯೋದು,
ಇಲ್ಲ ನಾನಿನ ಇನ್ನೊಂದ್ ಸ್ವಲ್ಪ ದಿನ ನೋಡ್ತೀನಿ ಆಮೇಲೆ ಹೇಳ್ತೀನಿ ನಾನು ಉತ್ತರವ ಅಂದ್ರೆ ಏನ್ ಪರವಾಗಿಲ್ಲ. ನೋಡು ಯಾವ ಮಾತಿಗೂ ಅವರಿಗೆ ಈಗಲೇ ಉತ್ತರ ಕೊಟ್ರೆ ಚಂದಾಗಿರ್ತತಿ. ಅವರು ಕಾಯ್ತದಾರೆ, ಯಾಕಂದ್ರೆ ಅವ್ರು ಎಲ್ಲರಿಗೂ ನೀನ್ ಇಷ್ಟ ಆಗಿದೀಯಾ. ನೋಡ್ ನಿನ್ಗೆ ಇಷ್ಟನ ಏನು ಅದನ್ನ ಕರೆಕ್ಟಾಗಿ ಹೇಳ್ಬಿಡು. ಆಮೇಲೆ ಅಪ್ಪಯ್ಯ ಅವ್ವಯ್ಯ ಅವ್ರು ಹೇಳ್ತಾರೆ ಹಂಗೆ, ಆಮೇಲೆ ನನ್ಗೆ ಇಷ್ಟ ಇರ್ಲಿಲ್ಲ, ಅವ್ರು ಬಲ್ವಂತ ಇವ್ರು ಬಲ್ವಂತ ಏನಿಲ್ಲ. ನಿನ್ ಮನ್ಸಿಗೆ ಇಷ್ಟ ಆತ ಹ್ಞೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಇಲ್ಲ ಅಂದ್ರೆ ಆಮೇಲೆ ತಿಳಿಸ್ತೀನಿ ಅಂತನಾದ್ರೂ ಹೇಳು. ಹ್ಞೂ ಅಜ್ಜಿ, ನಂಗೂ ತುಂಬಾ ಇಷ್ಟ ಆದ್ರು. ಏನ್ ಇಟ್ಕೊಳ್ಳೋರಚ್ಚು ಅಜ್ಜಿ, ನನಗೆ ತುಂಬಾ ಇಷ್ಟ ಆದ್ರು ಹುಡುಗ, ನಾನು ಅವ್ರನ್ನೇ ಮದ್ವೆ ಆಗ್ತೀನಿ. ಅಲೆ ಇವಳ ಕಳ್ಳಿ ನೋಡ್ದ್ಯಾ ಹೆಂಗ್ ನಾಚ್ಕೊಂಡು ಅವನೇ ಮದ್ವೆ ಆಗ್ತೀನಿ ಅಂತಾನು ಬೇರೆ ಹೇಳೋಗ್ಬಿಟ್ಲು. ಮತ್ತಿನ್ನೇನು ಹುಡ್ಗಿನ ಒಪ್ಕೊಂಡಾತು, ಮದ್ವೆ ಆಗ್ತೀನಿ ಅಂತಾನು ಹೇಳ್ಕೊಂಡಾತು, ಹುಡುಗನ ಒಪ್ಕೊಂಡಾತು. ಇನ್ನೇನ್ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರೆದ್ಬಿಡ್ರಿ. ಅಜ್ಜಿ, ನಾನ್ ಸ್ವಲ್ಪ ಹುಡುಗಿ ಹತ್ರ ಮಾತಾಡ್ಬೋದಾ? ಇಲ್ ಕಣಪ್ಪ, ನಾವ್ ಹಂಗೆಲ್ಲ ಮಾತಾಡಕ್ ಬಿಡಕ್ಕಲ್ಲ. ಏನಾದ್ರೂ ಒಂದ್ ಮಾತುಕತೆ ಅಂತ ಆಗ್ಬೇಕು, ಆಮೇಲೆ ಮಾತಾಡಕ್ಕೆಲ್ಲ ಬಿಡೋದು. ಹಿಂಗ ಸುಲಭಗೆ ಹುಡುಗಿ ಜೊತೆ ಮಾತಾಡಕ್ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಅಜ್ಜಿ, ಒಪ್ಕೊಂಡಾಯ್ತಲ್ವಾ, ಇನ್ನು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಹಂಗೆಲ್ಲ ಇಲ್ಲ ಕಣಪ್ಪ, ನಮ್ ಸಂಪ್ರದಾಯ. ಹುಡುಗ ಹುಡುಗಿಗೆ ಉಂಗ್ರ ಬದಲಾಯಿಸ್ಕೊಳೋದಾದ್ರೂ ಶಾಸ್ತ್ರಗಳು ಆಗ್ಬೇಕು. ಆಮೇಲೆ ಇದೆಲ್ಲ ಮಾತುಕತೆ ಇಟ್ಕೊಳಂತೆ. ಈಗ ಒಪ್ಕೊಂಡಿ ಅಂದ್ಮೇಲೆ ಮಾತಾಡೋದು ಇದ್ದೇ ಇರ್ತದ ತಗ. ನಾನೀಗ ಬೇಡ ಅಂತ ನೀನು ಸುಮ್ಕಿರ್ತೀಯ? ಈಗಿನ ಕಾಲದ ಹುಡುಗರು ಗೊತ್ತಿಲ್ವೇ, ಫೋನ್ ನಂಬರ್ ಇಸ್ಕೊಳ್ಳೋದು, ಆಮೇಲೆ ಫೋನ್ ಮಾಡೋದು, ಆಮೇಲೆ ಎಲ್ಲದು ಮಾತಾಡ್ಕೊಂತೀರ. ನಾವೀಗ ನಿಮ್ಮನ್ನ ಎದ್ರ ಬದ್ರ ಮಾತಾಡಕ್ ಬಿಡಕ್ಕಿಲ್ಲ. ಇವಾಗ ಬಾನೇ ನೋಡ್ಕೊಂಡು ಹೋಗಿ ಬಂದಿರ, ಎಲ್ಲ ಆಗ್ಲಿ ಮುಂದುವರಿರಿ. ಆಮೇಲೆ ಮಾತಾಡಂತ್ರಿ, ಮಾತಾಡೋದು ಇದ್ದದ್ದೆ. ಜೀವನ ಪೂರ್ತಿ ಮಾತಾಡಿದ್ರು ಏನು ಸವಿಯಕ್ಕಿಲ್ಲ ನಿಮ್ಮ ಮಾತುಗಳು. ಸರಿ, ಹಂಗಾದ್ರೆ ನಮಗೆ ಎಲ್ಲ ಒಪ್ಪಿಗೆ ಇದೆ. ಮತ್ತೆ ಮುಂದಿನ ಶಾಸ್ತ್ರ ಯಾವಾಗ ಮಾಡೋದು ಅಂತ ನಾನು ಊರಿಗೆ ಹೋಗಿ ನಮ್ಮ ಶಾಸ್ತ್ರಿಗಳನ್ನ ಕೇಳಿ ಯಾವಾಗ ಒಳ್ಳೆ ದಿನ ಹೇಳ್ತಾರೆ ಅವಾಗ ಫಿಕ್ಸ್ ಮಾಡ್ಕೊಳ್ಳೋಣಂತೆ. ನಾನು ಹೋಗಿ ಆ ಮಾತಿಗೂ ತಿಳಿಸ್ತೀನಿ ನಿಮಗೆ. ಹಾಗೆ ಮಾಡಪ್ಪ. ನೀವು ಮುಂಚಿತವಾಗಿ ಯಾವಾಗ ಅಂತ ತಿಳಿಸಿದ್ರೆ ನಾವು ಎಲ್ಲದಕ್ಕೂ ರೆಡಿ ಮಾಡ್ಕೊಳಕ್ ಬರ್ತತಿ. ಹ್ಞೂ ತಿಳಿಸ್ತೀನಿ ತಗೊಳ್ರಿ. ಹಂಗಾರೆ ಹುಡುಗ ಮನೆಯವ್ರಿಗೂ ಹುಡುಗಿ ಮನೆಯವ್ರಿಗೂ ಒಪ್ಪಿಗೆ ಆಯ್ತು, ಹುಡುಗಿಗೂ ಹುಡುಗಿಗೂ ಒಪ್ಪಿಗೆ ಆಯ್ತು. ಇನ್ನೇನು ಇದರಲ್ಲಿ ಸಮಸ್ಯೆ ಅನ್ನೋದು ಏನಿಲ್ಲ. ಇನ್ನು ಎಲ್ಲದಕ್ಕೂ ಸುಸೂತ್ರವಾಗಿ ಮುಂದುವರಿಬಹುದು. ಇನ್ನೇನ್ ಮತ್ತೆ ಎಲ್ಲ ಕಾರ್ಯಕ್ಕೆ ಮುಂದಿನ ಕಾರ್ಯಗಳನ್ನ ಮುಂದುವರ್ಸದೆ. ಅಮ್ಮರೇ